ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಹು ಎತ್ತರದ ಸುಮಾರು 50 ವರ್ಷದ ಮರಗಳನ್ನು ಕಡಿಯುವುದನ್ನು ಖಂಡಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಮರ 16 ಜನರಿಗೆ ನೆರಳನ್ನ ಕೊಡುವ ಮರವನ್ನು ಕಡಿದಿದ್ದಾರೆ. ಕೂಡಲೇ ಗಿಡಗಳನ್ನು ನೆಡುವ ಕೆಲಸವಾಗಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಸರ್ ನಮಸ್ಕಾರ. ಸರ್ ಈಗ ಈ ಮರಕ್ಕೆ ಈಗ BO ಆಫೀಸ್ ಇಲ್ಲಿ ಮರ ಕಡ್ದಿದ್ದಾರೆ. ಈ ಮರಕ್ಕೆ ಸುಮಾರು ಒಂದು 50ರಿಂದ 60 ವರ್ಷದ ಇತಿಹಾಸ ಇದೆ. ಹಲವಾರು ಪ್ರಾಣಿ ಅಂದರೆ ಪಕ್ಷಿ ಸಂಕುಲಕ್ಕೆ ಆಶ್ರಯ ತಾಣ ಆಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮರ ಕಡಿತಾ ಇದ್ದಾರೆ ನೋಡಿ. ಈಗ ನಾನು ಸುಮಾರು 40 ವರ್ಷದ ಮರ ನೋಡ್ತಾ ಇದ್ದೀನಿ. ಸುಮಾರು ನೀವು ಹೇಳಿದಾಗೆ ಇದು ಸುಮಾರು 50-60 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಮರ, ಒಳ್ಳೆ ಮರಗಳು. ಮೊದಲೆಲ್ಲ ನಮ್ಮ ಬಾಲ್ಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ 2 ಬದಿಗಳಲ್ಲೂ ದೊಡ್ಡ ದೊಡ್ಡ ಮರಗಳಿತ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಈಗ ಇರೋದೇ ಕೆಲವೇ ಮರಗಳ ಮಾತ್ರ ಈ ಕಚೇರಿ ಆವರಣಗಳಲ್ಲಿರ್ತಕ್ಕಂಥ ಮರಗಳನ್ನು ಕೂಡ ಕಡ್ದಾಕಿ ಪಕ್ಷಿ ಸಂಕುಲಕ್ಕೆ ಹಾನಿ ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಈಗ ಹೋದ ತಿಂಗಳು ತಾನೇ ನಿಸರ್ಗದ ನೆರಳಿನಲ್ಲಿ ಅಂದ್ಬಿಟ್ಟು ನಾವು ಸಂಕ್ರಾಂತಿ ಕವಿಗೋಷ್ಠಿ ಕೂಡ ಆ ಮರದಡಿಯಲ್ಲಿ ಮಾಡಿದ್ವು. ತುಂಬ ನೆರಳಿತ್ತು. ಈಗ ನೋಡಿ ಬರೀ ಒಂದೇ ತಿಂಗಳಲ್ಲಿ ಆ ಮರನ ಕಡಿತಾ ಇದ್ದಾರೆ. ಇದು ಖಂಡನೀಯ. ಈ ಕಚೇರಿ ಆವರಣಗಳಿರ್ತಕ್ಕಂಥ ಮರಗಳನ್ನು ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಒಂದು ಮರ ಕಡಿಬೇಕಾದ್ರೆ 10 ಗಿಡವನ್ನು ನೆಡುವ ಮೂಲಕ ಒಂದು ಮರ ಕಡಿಬೇಕು. ಇವರು ಏನು ಮಾಡದೆ ಮರವನ್ನು ಕಡಿತಾ ಇದ್ದಾರೆ. ಇದು ಅತ್ಯಂತ ಒಂದು ಪ್ರಾಣಿ ಸಂಕುಲಕ್ಕೆ ಹಾನಿಕರ ಆಗುತ್ತೆ. ಮುಂದಿನ ದಿನಗಳು ಈ ರೀತಿ ಆಗಬಾರ್ದು ಅಂತ ನಾವು ಇದನ್ನು ಖಂಡಿಸುವ ಮೂಲಕ ನಾವು ಇನ್ನು ಮುಂದೆ ಯಾವುದೇ ಮರಗಳನ್ನು ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ ಪೊಲೀಸ್. ಮರ ಕಡಿಯೋದು ಅಷ್ಟೊಂದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ಮರವನ್ನು ಬೆಳೆಸಿ ಪರಿಸರ ಉಳಿಸಿ ಅಂತ ಸರ್ಕಾರ ಹೇಳ್ತಾನೆ ಇದೆ. ಅದ್ರ ಮಧ್ಯೆ ಇವರು ಈ ಮರವನ್ನು ಕಡಿದಾಕ್ತಾ ಇದ್ದಾರೆ. ಯಾವ ಕಾರಣದಿಂದ ಕಡಿದಾಕ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ತಗೊಂಡಿದ್ದಾರೋ ಇಲ್ವೋ ಅಥವಾ ಯಾವ ಕಾರಣದಿಂದ ಇದನ್ನು ಕಡಿತಾ ಇದ್ದಾರೋ ಗೊತ್ತಿಲ್ಲ. ಇದರಿಂದ ಪಕ್ಷಿ ಸಂಕುಲಕ್ಕೆ ಅನಾನುಕೂಲ ಆಗ್ತದೆ, ಜೊತೆಗೆ ಪರಿಸರ ಮಾಲಿನ್ಯನೂ ಆಗುತ್ತೆ. ಹಾಗಾಗಿ ಮರವನ್ನು ಕಡಿಯೋದನ್ನ ದಯಮಾಡಿ ನಿಲ್ಲಿಸಬೇಕು. ಇನ್ನು ಮುಂದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಮತ್ತು ಅಲ್ಲಿಯ ವಾತಾವರಣ ಪರಿಸರಕ್ಕೆ ಅನುಕೂಲವಾಗುತ್ತಕ್ಕಂಥ ಮರಗಳನ್ನ ಹಾಕಿ ಅನಂತರ ತೊಂದರೆ ಇದ್ದರೆ ಅದು ಕಡಿಲೇದು ಬೇರೆ ವಿಚಾರ. ಈಗ ಈ ಮರದಿಂದ ಅಂಥದ್ದೇನು ತೊಂದರೆ ಆಗಿರಲಿಲ್ಲ, ಆದರೂ ಕಡಿತಾ ಇದ್ದಾರೆ, ಗೊತ್ತಿಲ್ಲ. ಇನ್ಮೇಲೆ ಅವರು ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ನಿರ್ಧಾರ ತಗೋಬೇಕು ಅಂತ ನಾನು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ. ವಂದನೆಗಳು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿದರು. ಸಂಚಾಲಕರು ಆದ ಮಿಮಿಕ್ರಿ ರಾಜು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.